ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 406ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವನಿಗೆ ರಾಮ ಒಡ್ಡಿದ ಪರೀಕ್ಷೆ ಎಲ್ಲಿ ಪಾಸಾಗ್ತಾನೆ ಅರ್ಥಾರ್ಥ ಆ ಒಂದು ಎಲವನ್ನು ಕಾಲಿನಿಂದ ಒದಿತಾನೆ, ದೂರ ಎಸಿತಾನೆ. ಎರಡನೇದ್ದು ಆ ಸಾಲ ವೃಕ್ಷಗಳು 7 ಸಾಲ ವೃಕ್ಷಗಳನ್ನು ಒಂದೇ ಬಾಣಿನಿಂದ ಭೂಮಿಗೆ ಉರುಳಿಸ್ತಾನೆ. ಇದನ್ನು ನೋಡಿ ಸುಗ್ರೀವ ಸಂತೋಷ ಪಡ್ತಾನೆ. ರಾಮ ಕೂಡ ಹೇಳ್ತಾನೆ, ಇನ್ಯಾಕೆ ನೀ ತಡ ಮಾಡ್ತಿ, ನಿಮ್ಮ ಅಣ್ಣನ ಕಡೆ ಯುದ್ಧಕ್ಕೆ ನಡಿ, ನಾವು ಬರ್ತೇವೆ, ಅವನು ಇವತ್ತನ್ನು ಸಂಹಾರ ಮಾಡೋಣ. ಸುಗ್ರೀವ ರಾಮನ ಮಾತಿನ ಪ್ರಚೋದನೆಯಿಂದ ಬಂದು ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ವಾಲಿ ಮತ್ತು ಸುಗ್ರೀವರ ನಡುವೆ ಯುದ್ಧ ನಡೀತಿದೆ. ಆ ವೇಳೆದಾಗ ರಾಮನಿಗೆ ಸುಗ್ರೀವ ಯಾರ ವಾಲಿ ಯಾರು ಗೊತ್ತಾಗೋದಿಲ್ಲ. ರಾಮ ಬಾಣ ಬಿಡುವುದಿಲ್ಲ. ಸುಗ್ರೀವ ಏನು ಮಾಡ್ತಾನೆ, ರಾಮ ಬಾಣ ಬಿಡಿದದ್ದನ್ನು ನೋಡಿಕೊಂಡು ಇನ್ನು ವಾಲಿ ನನ್ನ ಕೊಲ್ತಾನವ ಅಂದ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತು ಋಷಮುಖ ಪರ್ವತಕ್ಕೆ ಬರ್ತಾನೆ. ಋಷಮುಖ ಪರ್ವತಕ್ಕೆ ಬಂದಾಗ ಇವರು ಹನುಮಂತ, ರಾಮ, ಲಕ್ಷ್ಮಣ ಬರ್ತಾರೆ. ಅವಾಗ ರಾಮ ಹೇಳ್ತಾನೆ, ನೋಡಪ್ಪ, ನಾನು ಬುದ್ಧಾಪೂರ್ವಕವಾಗಿ ಮಾಡಲಿಲ್ಲ, ನನಗೆ ನೀವಿಬ್ಬರ ನಡುವೆ ಯಾರು ವ್ಯತ್ಯಾಸ ಗೊತ್ತಾಗಲಿಲ್ಲ. ಈ ಸಲ ಏನು ಮಾಡಪ್ಪ ಅಂದ್ರೆ, ಈ ಗಜಪುಷ್ಪದ ಹಾರವನ್ನು ಹಾಕ್ಕೊಂಡು ನೀನು ನಿಮ್ಮ ಅಣ್ಣನ ಯುದ್ಧಕ್ಕೆ ಕರಿ, ಈ ಸಲ ಅವನ್ನ ನಾನು ಕೊಂದೇ ಕೊಲ್ತೀನಿ ಅಂತ ಹೇಳ್ತಾನೆ. ಅದನ್ನು ಮಾತು ಕೇಳಿಕೊಂಡು ಲಕ್ಷ್ಮಣ ಏನು ಮಾಡ್ತಾನೆ, ಗಜಪುಷ್ಪಗಳಂತಂದು ಹಾರ ಮಾಡಿ ಸುಗ್ರೀವನಿಗೆ ಹಾಕ್ತಾನೆ. ಸುಗ್ರೀವ ಪುನಃ ವಾಲಿಯೊಂದಿಗೆ ಯುದ್ಧ ಮಾಡೋಕ್ಕೆ ಕಿಷ್ಕಿದ್ದಂತ ನಡೀತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಹಿಡಿದು ಹೊಳೆವ ಬಿಲ್ಲು ಬಾಣ ರಾಮ ಕಿಷ್ಕಿಂದದತ್ತ ಸುಗ್ರೀವನ ಹಿಂದೆ ಹಿಡಿದ. ಮುಂದೆ ಸುಗ್ರೀವ ಹೊಂಟಿದ, ಹಿಂದಿಂದ ಇವ ಬಿಲ್ಲ ಬಾಣ ಎರಡು ಹೊಳಿತಿದ್ದು, ತಳ ಹೊಳಿ. ಅದು ನೋಡಿದ್ರೆ ಎದುರಾಗಿರಬೇಕು, ಈ ರೀತಿಯಾಗಿ ಹೊಳಿತಾ ಇದ್ದು. ಆ ಪ್ರಕಾರ ಇವ ಸುಗ್ರೀವನ ಹಿಂದೆ ರಾಮ ನಡೆದಿರ್ತಾನೆ. ಹಿಂಬಾಲಿಸಿದರು ವೀರ ಹನುಮ, ಧೀರ ನಳ, ನೀಲ, ವಾನರ ಮಹಾದಂಡ ನಾಯಕ, ಸಬಲ ತಾರ. ಇವರು ಅವನ ದಂಡನಾಯಕರು ಏನಿರ್ತಾರೆ, ಮಂತ್ರಿಗಳೇನಿರ್ತಾರೆ, ಅವರು ಕೂಡ ಹಿಂದಿಂದ ಬೆನ್ನು ಹತ್ತಾರೆ. ಮುಂದೆ ರಾಮ, ಮುಂದೆ ಸುಗ್ರೀವ ಇರ್ತಾನೆ, ಅವನಿಂದ ರಾಮನಿಂದ ಲಕ್ಷ್ಮಣ ಮತ್ತು ಈ ಯಾರು ಹನುಮಾನ ಮತ್ತು ಇನ್ನುಳಿದ ಮಂತ್ರಿಗಳು ನಡೀತಾರೆ. ಅರಣ್ಯ ಹೂಗೊಂಚಲ ಭಾರದಿ, ಬಾಗಿದ ಗಿಡಗಳು, ನದಿ ದಡ ಹರಿಯುವ ನೀರು, ಸಾಗಿದರು ನೋಡುತ್ತಾ. ಹೂವು ಕಾಲಕ್ಕೆ ಅರಣ್ಯದಾಗ ಗಿಡಮರಗಳು ಹೂವಿನ ಗೊಂಚಲುಗಳಿಂದ ತುಂಬಿದ್ದು, ಅಲ್ಲಿಂದ ಒಂದು ಸುಮಧುರ ಸುವಾಸನೆ ಕೂಡ ಬರ್ತಾ ಇತ್ತು. ಮುಂದೆ ಮರಗಳ ನೋಟ, ಅಲ್ಲೇ ನದಿ ಹರಿತಾ ಇತ್ತು. ನೀರು ಹರಿಯುವ ನೀರಿನ ನೋಟಗಳನ್ನು ನೋಡುತ್ತಾ ಎಲ್ಲರ ಮುಂದೆ ಸಾಕ್ತಿರ್ತಾರೆ. ಮನೆಗಳಂಥ ಗವಿಗಳು, ಅವು ಇವರೆಲ್ಲ ಗವಿ ಸಾಮ್ರಾಜ್ಯ ಅಲ್ಲ, ಗವಿಗಳಲ್ಲೇ ಇರ್ತಿರ್ತಾರೆ. ಮನೆಗತೆ ಕಾಣಿಸ್ತಿದ್ದು ಮನೆಗಳಂಥ ಗವಿಗಳು, ಗಿರಿಶಿಖರಗಳು, ಪ್ರಶಾಂತ ಕೊಳ್ಳಗಳು, ನೀಡಿದ ಉಲ್ಲಾಸ. ಇವರು ಏನು ಹೊಂಟಿದ್ರಲ್ಲ ಕಿಷ್ಕಿಂದದಂತ ಇವರಿಗೆಲ್ಲ ಉಲ್ಲಾಸವನ್ನು ಕೊಡ್ತದೆ ಆ ದೃಶ್ಯ. ಅರಳುವ ಕಮಲಗಳಿಂದ ತುಂಬಿದ ಸರೋವರಗಳ ಸಮೂಹ ಕಂಡಿತು. ನಿಮಗೆ ಹೇಳೇನ, ಆ ಪ್ರದೇಶದಲ್ಲಿ 7 ಸರೋವರಗಳಿದ್ದು ದೊಡ್ಡ ಅಂತೇಳಿ ಇವತ್ತು ಎಲ್ಲ ಎನ್ಕ್ರೋಚ್ ಆಗ್ಯಾವ. ಅದಕ್ಕೆ ಎಲ್ಲ ಸರೋವರಗಳಲ್ಲಿ ಕಮಲ ಹೂಗಳಿದ್ದು ಆ ಒಂದು ಸುಂದರವಾದಂತಹ ದೃಶ್ಯವನ್ನು ನೋಡ್ತಾ ಇವರೇ ಹೊಂಟಿರ್ತಾರೆ ಕಿಷ್ಕಿಂದದ. ಸರೋವರ ಸಮೂಹ ಕಂಡಿತು. ಕಾರಂದವ, ಸಾರಸ, ಹಂಸ, ನೀರುಗೋಳಿ, ಚಕ್ರವಾಕ, ಜಲಹಕ್ಕಿಗಳಿಂದ ಗಿಜಗಿಡುತ್ತಿದ್ದವು ಸರೋವರದಲ್ಲಿ ಯಾವ ಪ್ರಕಾರದ ಹಕ್ಕಿಗಳ ಹೆಸರನ್ನು ವಾಲ್ಮೀಕಿಯವರು ಹೇಳ್ತಾರೆ. ಕಾರಂದವ, ಸಾರಸ, ಹಂಸ, ನೀರುಗೋಳಿ, ಚಕ್ರವಾಕ ಇವೆಲ್ಲ ಜಲಹಕ್ಕಿಗಳು. ಈ ಜಲಹಕ್ಕಿಗಳ ಸಮೂಹ ಆ ಸರೋವರಗಳಲ್ಲಿ ಇತ್ತು, ಆಡ್ತಾ ಇತ್ತು. ಇತ್ತಿಂದತ್ತ ಅಲೆದಾಡ್ತಾ ಇದ್ದು. ಹುಲ್ಲು ಮೇಯುವ ಜಿಂಕೆ ಹಿಂಡುಗಳು ಕಂಡವು ಅರಣ್ಯದಲ್ಲಿ. ಅದೇ ವೇಳೆಯಲ್ಲಿ ಜಿಂಕೆ ಹಿಂಡುಗಳು ಸಹಿತ ಆ ಕಡೆ ಈ ಕಡೆ ಅಲ್ಲಾಡೋದು, ಮೇಯುವುದು ದೃಶ್ಯವನ್ನು ನೋಡ್ತಾರೆ. ಸರೋವರದ ವೈರಿಗಳಂತೆ ಬಿಳಿ ಕೋರೆಗಳ ಆನೆಗಳ ಹಿಂಡು ಸರೋವರದತ್ತ ಸಾಗಿತ್ತು. ಆನೆ ಹಿಂಡುಗಳು ವೈರಿಗತೆ ಹೆಂಗೆ ದಾಳಿ ಮಾಡ್ತಾರಲ್ಲ, ಹಂಗೆ ಸರೋವರದ ಮೇಲೆ ದಾಳಿ ಮಾಡೋಕ್ಕೆ ಆನೆ ಹಿಂಡ ಅವುಗಳ ಕೋರೆ, ಬಿಳಿ ಕೋರೆ ಎದ್ದು ಕಾಣಿಸ್ತಾ ಇತ್ತು, ಹೊಳಿತಾ ಇತ್ತು. ಗಿರಿಶಿಖರ ತುದಿಗಳಲ್ಲಿ ವಾನರ ಚೆಲ್ಲಾಟ. ಗಿರಿಶಿಖರಗಳಲ್ಲಿ ವಾನರ ಮಂಗಳ ಉಳಿದಿರ್ತಾವೆ, ಅವೆಲ್ಲ ಚೆಲ್ಲಾಟ ಆಡ್ತಿರ್ತವೆ. ರಾಡಿ ಮೆಟ್ಟಿದ ಆನೆಗಳಂತೆ ಕಂಡವು ಗಿರಿಗಳನ್ನೇನು ಶಿಖರಗಳಿದ್ದಲ್ಲ, ಶಿಖರಗಳು ಕೂಡ ರಾಡಿ ಮೆತ್ತಿದ ಆನೆಗಂತೆ ಕಾಣಿಸಕತ್ತವು.
ಕಾನನ ಸೌಂದರ್ಯ ಮೇಲುತ್ತಾ ಹೊರಟರು. ಈ ಒಂದು ಕಾನನ ಸೌಂದರ್ಯವನ್ನು, ಅರಣ್ಯ ಸೌಂದರ್ಯವನ್ನು ಸವಿಯುತ್ತಾ ಇವರೆಲ್ಲರೂ ಹೊಂಟರು. ಸುಗ್ರೀವನ ಕೇಳಿದ ರಾಮ ಅರಣ್ಯ ಕುರಿತು. ಈ ಅರಣ್ಯ ನೋಡ್ತಾನೆ ರಾಮ ಸುಗ್ರೀವನಿಗೆ ಪ್ರಶ್ನೆ ಮಾಡ್ತಾನೆ, ಕೇಳ್ತಾನೆ, ಆಗಸದಲ್ಲಿ ಮೋಡಗಳಂತೆ ಮಿಂಚುವ ಗಿಡಗಳ ಗುಂಪು ಏನು? ಅಲ್ಲೊಂದು ಗಿಡಗಳ ಗುಂಪು ಕಾಣಿಸ್ತಾ ಇದೆ. ಆಗಸದಲ್ಲಿ ಮೋಡಗಳು ಹೆಂಗಿರ್ತಾವಲ್ಲ ಹಂಗೆ ಇಲ್ಲಿ ಗಿಡಗಳ ಗುಂಪು ಕಾಣಿಸ್ತಾ ಇದೆ. ಏನು ತಿಳಿಯಬೇಕಾಗಿದೆ? ಏನಪ್ಪ ನಾನು ತಿಳಿಸಿ ಹೇಳು. ಒಂದು ಜಿಜ್ಞಾಸೆ ಇರ್ತದೆ. ಇವನ್ ಬಾಲ್ಕಾಂಡದಲ್ಲಿಯೂ ಕೂಡ ಪದೇ ಪದೇ ವಿಶ್ವಾಮಿತ್ರರನ್ನ ಅವರು ಪ್ರಶ್ನೆ ಮಾಡ್ತಿರ್ತಾನೆ. ರಾಮನಲ್ಲಿ ಒಂದು ಜಿಜ್ಞಾಸೆ ಇರ್ತದೆ, ಗೊತ್ತಿಲ್ಲದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಜಿಜ್ಞಾಸೆ ಇರ್ತದೆ. ಅದಕ್ಕೆ ಆ ಗಿಡಗಳ ಸಮೂಹ ನೋಡಿಕೊಂಡು ರಾಮ ಸುಗ್ರೀವನಿಗೆ ಕೇಳ್ತಾನೆ, ಅದು ಏನಪ್ಪ ಅಂತ ಕೇಳ್ತಾನೆ. ಕೇಳಿ ರಾಮನ ಪ್ರಶ್ನೆ ಸುಗ್ರೀವ ಉತ್ತರಿಸಿದ, ಓ ರಾಮ, ಅದು 7 ಜನ ಆಶ್ರಮ, 7 ಜನ ಮುನಿಗಳು ಅಲ್ಲಿ ಜಲದಲ್ಲಿ ಶಿರಶಾಸನ ಯೋಗದಲ್ಲಿ ನಿಂತಿದ್ದರು. ಇಲ್ಲಿ ಏನಿದೆ, 7 ಜನ 7 ಮಂದಿ ಸನ್ಯಾಸಿಗಳ ಆಶ್ರಮ ಇದೆ. ಆ 7 ಮಂದಿ ಸನ್ಯಾಸಿಗಳು ಏನು ಮಾಡಿದ್ರಪ್ಪ ಅಂದರೆ ಸರೋವರದ ಜಲದಲ್ಲಿ ಶಿರಶಾಸನ ಯೋಗದಲ್ಲಿ ತಲೆ ಕೆಳಗೆ ಮಾಡಿಕೊಂಡು ನೀರಿನಾಗ ತಪಸ್ಸ ಮಾಡ್ತಿದ್ರು, ನಿಂತಿದ್ದರು. 7 ದಿನಕ್ಕೊಮ್ಮೆ ಸೇವಿಸುತ್ತಿದ್ದರು ಆಹಾರವಾಗಿ ವಾಯು. 7 ದಿವಸದ ನಂತರ ಹೊರಗೆ ಬರ್ತಿರೋ ಆಹಾರವಾಗಿ ವಾಯುವನ್ನು ಸೇವನೆ ಮಾಡ್ತಿದ್ರು. ಹೀಗೆ 700 ವರ್ಷ ತಪದಲ್ಲಿ ಯಾರಿಗೂ ದಾಟಲು ಸಾಧ್ಯವಿಲ್ಲ. 700 ವರ್ಷ ತಪದಲ್ಲಿದ್ದರೂ ಯಾರಿಗೂ ದಾಟಲು ಸಾಧ್ಯವಿಲ್ಲ. ಆಶ್ರಯದ ಸುತ್ತ ಬೆಳೆದ ಗಿಡ ಗಂಟೆಗಳ ಅಲ್ಲಿ ಹೋಗಕ್ಕೆ ಯಾರಿಗೂ ಆಗೋಲ್ಲ, ಅಷ್ಟು ದಟ್ಟಿದೆ. ಇವತ್ತು ಕೂಡ ನೀವು ಅಲ್ಲಿ ಹಂಪೆಯಲ್ಲಿ ಹೋದಾಗ, ಆನೆಗುಂದಗಳಲ್ಲಿ ಹೋದಾಗ, ಇದು ಋಷಮುಖ ಪರ್ವತ ಸುತ್ತಮುತ್ತ ಹೋದಾಗ ಅಲ್ಲಿ ಕೆಲವೊಂದು ಗೈಡ್ಸು ಇದನ್ನು ಹೇಳ್ತಿರ್ತಾರೆ. ಇವತ್ತು 7 ಜನ ಋಷಿಗಳಿನ ಆಶ್ರಮಗಳಿವೆ, ಅಂದರೆ ಗವಿಗಳೇನಿವೆ, ಇವತ್ತಿದೆ. ಅಲ್ಲಿ ಮುಂದೆ ಸರೋವರನೂ ಇದೆ. ನೋಡಿ, ವಾಲ್ಮೀಕಿಯವರು ಈ ತಮ್ಮ ರಾಮಾಯಣದಲ್ಲಿ ವರ್ಣಿಸಿದ ಈ ಕಿಷ್ಕಿಂಧ ಏನಿದೆ, ಆ ಎಲ್ಲ ಕಿಷ್ಕಿಂಧದ ಭೌಗೋಳಿಕ ವರ್ಣನೆ ಕರ್ನಾಟಕದ ಈ ಆನೆಗುಂದಿ, ಗಂಗಾವತಿ ಅಥವಾ ನಿಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಸುತ್ತಮುತ್ತ ಆನೆಗುಂದಿ ಪ್ರದೇಶ ಮತ್ತು ನಮ್ಮ ಯಾವುದು ವಿಜಯನಗರದ ಏನಿದೆ ಹಂಪಿ ಇದೆಯಲ್ಲ, ಈ ಹಂಪಿ ಸಮಗ್ರ ಪರಿಸರದ ವರ್ಣನೆಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಿದೆ. ಅಂದರೆ ಕಿಷ್ಕಿಂಧ ಅಂದರೆ ಇದೇ ಕರ್ನಾಟಕ. ಅದಕ್ಕೆ ಸರ್ಕಾರ ಅದಕ್ಕೆ ಲಕ್ಷ್ಯ ಕೊಟ್ಕೊಂಡು, ಕೇಂದ್ರ ಸರ್ಕಾರ ಆಗಲಿ ಯಾರೇ ಆಗಲಿ, ಅದು ಒಂದು ಪುಣ್ಯಕ್ಷೇತ್ರ. ಹಿಂದೂಯಿಸಮ್ ಹೇಳ್ಕೊತ ಹೋಗ್ತೀರಿ, ಸನಾತನ ಧರ್ಮ ಅಂತ ಹೇಳ್ಕೊತ ಹೋಗ್ತೀರಿ. ನಿಮ್ಮ ಧರ್ಮದ ನೆಲೆಗಟ್ಟನ್ನು ಕಿಷ್ಕಿಂಧದಾಗಿದ್ದಾಗ ಅಲ್ಲಿ ಏನೋ ಗದ್ದಲ ಮಾಡೋಕ್ಕೆ ನೀವೆಲ್ಲ ಬಯಸ್ತೀರಿ. ಆ್ಯಕ್ಚುಲಿ ಈ ಪ್ರದೇಶಗಳನ್ನು ರಕ್ಷಣೆ ಮಾಡಬೇಕು. ಇವತ್ತು ಹಾಳಾಗ್ತಾ ಇದೆ. 4,500 ಎಕರೆ ಭೂಮಿ ಖಾಸಗಿಯವರಿಗೆ ಹೋಗ್ತಾ ಇದೆ. ಅದು ಎಲ್ಲ ಅಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಅದನ್ನು ರಕ್ಷಣೆ ಮಾಡುವಂತಹ ಧೈರ್ಯ ನಮ್ಮ ಕರ್ನಾಟಕ ಸರ್ಕಾರಕ್ಕಿಲ್ಲ. ರೆವೆನ್ಯೂ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ಪುರಾತನ ತತ್ವ ಇಲಾಖೆ ಇದೆ. ಇವೆಲ್ಲ ತೋರಿಕೆಗೆ ಮಾತ್ರ. ರೆಕಾರ್ಡ್ನ ನೋಡಿದ್ರೆ ಇವ್ರಿಗೆ ಯಾರ್ಯಾರು ಅದಾವ, ಯಾರ್ಯಾರ ಹೆಸರಲ್ಲಿ ಅದಾವ, ಅವ್ರು ಯಾರೂ ರಕ್ಷಣೆ ಮಾಡ್ತಾ ಇಲ್ಲ, ಅಭಿವೃದ್ಧಿ ಮಾಡ್ತಾ ಇಲ್ಲ. ಬಹಳ ಕೆಟ್ಟ ಅನಿಸ್ತಿದೆ. ಯಾಕಂದರೆ ಇಲ್ಲೇ ಯಾವುದೇ ಪುಣ್ಯಕ್ಷೇತ್ರವನ್ನು ನಾವು ಅಭಿವೃದ್ಧಿಪಡಿಸ್ಬೇಕಾದ್ರೆ, ಐತಿಹಾಸಿಕ ಸ್ಥಳವನ್ನು ಅಭಿವೃದ್ಧಿಪಡಿಸ್ಬೇಕಾದ್ರೆ ನಮ್ಮಲ್ಲಿ ಅಭಿರುಚಿ ಇರಬೇಕು, ಇಚ್ಛೆ ಇರಬೇಕು. ಆಳುವವರಲ್ಲಿ ಅಭಿರುಚಿ ಇರುವುದಿಲ್ಲ, ಆಳುವವ್ರದ್ದೊಂದು ಲೆಕ್ಕ ಬೇರೆ ಇರ್ತದೆ. ಎಲ್ಲಿ ಸ್ಕೀಮ್ ಹಾಕಿ ಎಲ್ಲಿ ದುಡ್ಡು ಹೊಡಿಲ್ಲ ಅಂತನ ಜನರನ್ನು ಮೆಚ್ಚುವಂಥ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಿರ್ತಾರೆ ಅವರೆಲ್ಲ. ಈ ಕಡೆ ಇಂಥವ್ರ ಕಡೆಗೆ ಲಕ್ಷ್ಯ ಕೊಡುವುದಿಲ್ಲ ಅವರು. ಮತ್ತು ಇನ್ನೂ ವಕ್ರದೃಷ್ಟಿಯಿಂದ ಇಂಥ ಸ್ಥಳಗಳನ್ನು ನೋಡ್ತಿರ್ತಾರೆ. ಅದಕ್ಕೆ ಇದೊಂದು ಕರ್ನಾಟಕದಲ್ಲಿ ಪದೇ ನಿಮಗೆ ಹೇಳ್ತಾ ಇದ್ದೇನೆ, ಇದು ದೊಡ್ಡ ದುರಂತ ಆಗಿದೆ. ಮುಂದೆ ಬೆಳೆದ ದಟ್ಟ ಗಿಡ ಮರಗಳ ಬೇಲಿಯಿಂದಾಗಿ ಯಾರಿಗೂ ಅಲ್ಲಿ ದಾಟಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅದನ್ನು ದಾಟಿ ಹೋದ ಪಕ್ಷಿ ಪ್ರಾಣಿಗಳು ಮರಳಿ ಬರುವುದಿಲ್ಲ. ತಪ್ಪು ಏನಾದರೂ ನುಸುಳಿಕೊಂಡು ಆ ಕಡೆ ಹೋದಿವಿ ಅಂದ್ರೆ ಅವು ಯಾವ ಹೊಳ್ಳಿ ಬರುವುದಿಲ್ಲ, ಜೀವಂತ ಬರುವುದಿಲ್ಲ ಅಂತ ಹೇಳ್ತಾನೆ. ಓ ರಾಮ, ಆಭರಣಗಳ ಇಂಪಾದ ಸ್ವರ ಕೇಳಿಸುವುದು, ದೈವ ಸುಗಂಧ ಸೂಸುವುದು. ಅಲ್ಲಿದ್ದ ಹೇಳ್ತಾನೆ ನಾವು. ಏನು ಹೇಳ್ತಾನಂದ್ರೆ ಅಲ್ಲಿ ಆಭರಣಗಳ ಇಂಪಾದ ಸ್ವರ ಕೇಳ್ತಿದೆ. ಅಪ್ಸರಾಸ್ತ್ರೀಯರು ಹಾಕೊಂಡು ಅಡ್ಡಾಡೋ ಕಾಲಕ್ಕೆ ಆಭರಣದ ಹೆಂಗೆ ಸೊಪ್ಪಳ ಬರ್ತಿದೆ, ಗೆಜ್ಜೆ ಅದು ಇದು, ಹೀಗೆ ಆಭರಣಗಳ ಸೊಪ್ಪಳ ಇಂಪಾಗಿ ಕೇಳಿಸ್ತದೆ. ಅಲ್ಲಿ ದೈವ ಸುಗಂಧ ಸೂಸುವುದು. ದೈವ ಸುಗಂಧ ಅಂದರೆ ಇದು ಯಾವುದೋ ದೇವಲೋಕದಲ್ಲಿ ಇರುವಂಥ ಸುಗಂಧ. ಆ ಸುಗಂಧ ಭೂಮಿಯಾಗಿಲ್ಲ, ಅಂತಹ ಸುಗಂಧ ಅಲ್ಲಿ ಸೂಸ್ತಾ ಇರ್ತದೆ. ಯಜ್ಞಕುಂಡದಿಂದ ಹೊಗೆ ಬರುತ್ತಿರೋದು. ಇನ್ನು ಇವತ್ತೂ ಕೂಡ ಯಜ್ಞಕುಂಡದಿಂದ ಹೊಗೆ ನೋಡಿ. ಅವಾಗ ಹೇಳ್ತಾರದು ತ್ರೇತಾಯುಗದಲ್ಲಿ ಹೇಳ್ತಾರಂದ್ರೆ, ತ್ರೇತಾಯುಗಕ್ಕಿಂತ ಮೊದಲಿನ ಘಟನೆ ಇದು.
ತ್ರೇತಾಯುಗದಲ್ಲಿ ಕೂಡ ಇವತ್ತಿನ ಕಾಲದಲ್ಲಿಯೂ ಕೂಡ ಅವರು 7 ಮಂದಿ ಋಷಿಮುನಿಗಳದೇನೋ ಒಂದು ಯಜ್ಞಕುಂಡಲಿತ್ತು. ಆ ಯಜ್ಞಕುಂಡಲಿಂದ ಇವತ್ತು ಹೊರಗೆ ಬರ್ತಾ ಇದೆ. ಗಿಡದ ತುದಿ ಮೇಲೆ ಕೂತ ಬೂದು ಪಾರಿವಾಳ ಕಾಣುತ್ತಿರೋದು. ನೋಡಲ್ಲಿ ಗಿಡದ ಮ್ಯಾಗ ಒಂದು ಪಾರಿವಾಳ ಕೂತಿದೆ, ಬೂದು ಬಣ್ಣದ ಪಾರಿವಾಳ ಕೂತಿದೆ. ಓ ರಾಘವ, ಲಕ್ಷ್ಮಣನೊಂದಿಗೆ ಕೈ ಮುಗಿ ಆ 7 ಜನ ಮುನಿಗಳಿಗೆ ನಮಸ್ಕರಿಸು. ಆ ಪಾರಿವಾಳ ಏನೂ ಇಲ್ಲ, ಆ 7 ಜನ ಮುನಿಗಳದೇನು ದೇಹ ತ್ಯಾಗ ಹೋಗ್ಯಾರ, ಅವರೇ ಆ ಒಂದು ಪಕ್ಷ 7 ಜನ ಸೇರಿಕೊಂಡು ಒಂದೇ ಬೂದಿ ಬಣ್ಣದ ಪಾರಿವಾಳದ ರೂಪದಲ್ಲಿ ಬಂದ ತುದಿ ಮ್ಯಾಗ ಹೊಂಟುವಂಥ ಆಶ್ರಮವನ್ನು ಅವರು ನೋಡ್ತಿರ್ತಾರೆ. ಅದಕ್ಕೆ ನೀನು ಅವರಿಗೆ ನಮಸ್ಕರಿಸು ಅಂದರೆ ಇಲ್ಲಿ ಐತಿಹ್ಯದ ಬಗ್ಗೆ. ಆವಾಗ ನೋಡಿ, ರಾಮಾಯಣದಲ್ಲಿ ತ್ರೇತಾಯುಗದಲ್ಲಿ ಕೂಡ ಐತಿಹ್ಯ ಇವತ್ತಿನ ಕಲ್ಪನೆ ಅಲ್ಲಿದ್ದು. ಸ್ಥಳೀಯ ಇತಿಹಾಸಗಳು, ಸ್ಥಳೀಯ ಒಂದು ಚರಿತ್ರೆಗಳೇನದಾವಲ್ಲ, ಇವಕ್ಕೆಲ್ಲನೂ ನನಗನ್ನುತ್ತಿದೆ ಆದಿಪುರುಷ ಜನಕ ಯಾರಪ್ಪ ಅಂದ್ರೆ ವಾಲ್ಮೀಕಿನ. ನೀವು ಕಥಾ ಇದನ್ನು ತಗೊಳ್ಳಿ, ಸಾಹಿತ್ಯ ತಗೊಳ್ಳಿ, ಅಥವಾ ನೀವು ಪ್ರವಾಸ ಸಾಹಿತ್ಯ ತಗೊಳ್ಳಿ, ಜನಪದ ತಗೊಳ್ಳಿ, ಯಾವ್ಯಾವ ಸಾಹಿತ್ಯಗಳನ್ನು ತಗೊಳ್ತಾರಲ್ಲ ಆ ಎಲ್ಲ ಸಾಹಿತ್ಯಗಳನ್ನು ಇಲ್ಲಿ ಅವರು ಅಳವಡಿಸ್ಕೊಂಡಾರ ತಮ್ಮ ರಾಮಾಯಣದಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲಿಯ ಐತಿಹ್ಯದ ಬಗ್ಗೆ ಸುಗ್ರೀವ ಹೇಳ್ತಾನೆ. ಓ ರಾಘವ, ಲಕ್ಷ್ಮಣನೊಂದಿಗೆ ಕೈ ಮುಗಿ 7 ಜನ ಮುನಿಗಳಿಗೆ ನಮಸ್ಕರಿಸು. ಆ ಋಷಿಗಳಿಗೆ ಬೇಡಿಕೊಂಡದ್ದೆಲ್ಲವೂ ಫಲಿಸುವುದು ಶುದ್ಧ ಮನಧರಿಕೆ. ಇನ್ನು ಹರಕೆ ತೊಟ್ಟೆ ಹತ್ತು ಕಡೆ ಕೈ ಮುಗಿದು ಆಶ್ರಮದತ್ತ ನೀ ಮನಸ್ಸಿನಾಗ ಏನು ಇಚ್ಛಾ ಮಾಡ್ತೀವಿ ಆ ಇಚ್ಛಾ ನಿನಗೆ ಪೂರೈಸ್ತಿದೆ. ಹರಕೆ ಅಂತ ಕರಿತೇವೆ ನಾವು. ಇವತ್ತು ಈ ಒಂದು ಪರಂಪರೆ ಐತಿ ಭಾರತದಲ್ಲಿ. ದೇವ್ರ ಮುಂದೆ ಹೋಗಿ ಹರಕೆ ಹೊರ್ತಿರ್ತಾರೆ. ದೇವರೇ ನನಗೆ ಇದನ್ನು ಮಾಡಿಕೊಟ್ಟೆ ಅಂದ್ರೆ ನಾನು ನಿನಗೆ ಇವನು ಅರ್ಪಿಸ್ತೇನೆ, ಅದು ಮಾಡ್ತೇನೆ ಅಂತ. ಈ ಹರಕೆ ಪರಂಪರೆ ಏನಿದೆಯಲ್ಲ, ದೇವರ ಮೇಲೆ ನಂಬಿಕೆ, ಅದು ನಂಬಿಕೆಯಿಂದ ಹರಕೆಗಳಾಗ್ತಿರ್ತಾವೆ. ಜಾತ್ರೆಗಳಾಗ್ತಾವೆ ನೋಡ್ರಿ. ಜಾತ್ರೆಗಳಲ್ಲಿ ಮತ್ತು ಹರಕೆ ಹೊರಟವರು ಇರ್ತಾರೆ. ಜಾತ್ರೆ ಶುರುವಾದ ದೇವರಿಗೆ ಇದನ್ನೆಲ್ಲ ಅರ್ಪಣೆ ಮಾಡೋದು, ಆಭರಣಗಳನ್ನು ಅರ್ಪಣೆ ಮಾಡೋದು, ಏನು ತಾವು ಬೇಡ್ಕೊಂಡಿರ್ತಾರಲ್ಲ ಅರ್ಪಣೆ ಮಾಡ್ತದೆ. ಅದಕ್ಕೆ ತೀರಿಸಿದಂಗೆ ಅದು. ಏನು ಕೆಲವೊಂದು ಇಲ್ಲಿ ಪ್ರಾಣಿ ವಧೆಯನ್ನು ಮಾಡ್ತಾರೆ, ಪ್ರಾಣಿಗಳನ್ನು ನಾವು ಆಹುತಿ ಕೊಡ್ತೀವಿ ಅಂತಲೂ ಕೆಲವೊಂದು ಮಂದಿ ಹರಕೆ ತೊಟ್ಟಿರ್ತಾರೆ. ಸೊ ಈ ಹರಕೆದ ಪರಂಪರೆ ಏನಿದೆಯಲ್ಲ, ಇದು ಮೊದಲಿಂದನೂ ಬಂದಿದೆ. ಮುಂದೆ ಕಿಷ್ಕಿಂಧಕ್ಕೆ ಹೋಗುವ ಮುನ್ನ ರಾಮ, ಲಕ್ಷ್ಮಣ, ಸುಗ್ರೀವ ಸಹಚರರೆಲ್ಲರೂ ವಂದಿಸಿದರು ಆ ಮುನಿ ಆಶ್ರಮಕ್ಕೆ. ಆ 7 ಮುನಿ ಇರುವಂಥ ಆಶ್ರಮಕ್ಕೆ ಎಲ್ಲರೂ ಕೈ ಮುಗಿತಾರೆ. ಸಬಲ ವಾಲಿಯನ್ನು ವಧಿಸಲು ರಾಮ, ಸುಗ್ರೀವರೆಲ್ಲರೂ ತಲುಪಿದರು ಕಿಷ್ಕಿಂಧ. ಅಷ್ಟು ಮುಗಿಸ್ಕೊಂಡು ಮುಂದೆ ಹೋಗಿ ಕಿಷ್ಕಿಂಧವನ್ನು ತಲುಪ್ತಾರೆ. ಗಿಡಗಳ ಹಿಂದೆ ಅಡಗಿ ನಿಂತರೂ ಬೇಲಿಯಾಗಿ ರಭಸದ ಬಿರುಗಾಳಿ ಮೋಡದಂತೆ ಸುಗ್ರೀವ ನುಗ್ಗಿದ. ಉಳಿದವ್ರೇನು ರಾಮ, ಲಕ್ಷ್ಮಣ, ಇವರೇನು ಹನುಮಂತ, ನೀಲ, ನಳ, ಇವರೇನು ತಾರ, ಇವರೇನಿದ್ರಲ್ಲ ಇವರೆಲ್ಲನೂ ಗಿಡಗಳ ಹಿಂದೆ ವಿತ್ಕೊಂಡು ನಿಲ್ತಾರೆ. ಇವು ಮಾತ್ರ ಬಿರುಗಾಳಿಯಂತೆ ರಭಸದಿಂದ ಸುಗ್ರೀವ ಕಿಷ್ಕಿಂಧದತ್ತ ನುಗ್ಗುತ್ತಾನೆ. ಚಿನ್ನದ ಆಭರಣಗಳಿಂದ ಒಲಿದ ಹೆಣ್ಣಿನಂತೆ ಕಾಣುತ್ತಿದೆ ಕಿಷ್ಕಿಂಧನೆಂದ ರಾಮ. ನೋಡಿಲ್ಲಿ ಕಿಷ್ಕಿಂಧದ ವರ್ಣನೆ ಒಂದು ಚಿನ್ನದ ಆಭರಣಗಳಿಂದ ಸಂಘರ್ಷಗೊಂಡಂಥ ಹೆಣ್ಣಿನಂತೆ ಕಾಣ್ತಿತ್ತು ಅಂತ ರಾಮ ಕಿಷ್ಕಿಂಧ ನೋಡಿ ಹೇಳ್ತಾನೆ. ಮುಂದೆ ಸುಗ್ರೀವ ಹೋಗಿ ವಾಲಿನ ಆಹ್ವಾನ ಕೊಟ್ಟದ್ದು, ಇಬ್ಬರ ನಡುವೆ ಯುದ್ಧ ಮಾಡೋದು ಮತ್ತು ಅಲ್ಲಿ ಏನು ಪರಿಣಾಮ ಬರ್ತಿದೆ, ಅಲ್ಲಿ ಮತ್ತೇನು ಬೆಳವಣಿಗೆ ಆಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ತೇನೆ. ಧನ್ಯವಾದಗಳು.